ಇದ್ದಂತ ಈ ಗ್ರಾಮಸ್ಥರು ಇಬ್ರು ನಡುವೆನೂ ಸಹ ಒಂದು ರೀತಿ ಜಗಳ ಆಗಿ ಸ್ಟೇಷನ್ ಮೆಟ್ಲೇರಿದ್ದಾರೆ. ಇದಕ್ಕೆ ನೇರ ಹೊಣೆ ಇಲ್ಲಿನ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಗ್ರಾಮ ಪಂಚಾಯಿತಿ PDOನೂ ಆಗಿರ್ಬೋದು, ಜೊತೆಗೆ ಇಒನೂ ಆಗಿರ್ಬೋದು. ಇವರಿಬ್ಬರನ್ನ ಪರ್ಟಿಕ್ಯುಲರ್ ಆಗಿ ಏನಕ್ಕೆ ಹೇಳ್ತೀನಿ ಅಂತಂದ್ರೆ, ಕಳೆದ 2-3 ವರ್ಷಗಳಿಂದ ಇವ್ರುಗಳಿಗೆ ಅರ್ಜಿ ಬಂದಿದ್ರು ಅದನ್ನ ಸರಿಯಾದ ರೀತಿಯಲ್ಲಿ ಇವರು ವಿಲೇವಾರಿ ಮಾಡದೇ ಇರುವಂತದ್ರಿಂದ ಇಬ್ಬರು ರೈತರಿಗೆ ಇದಾಗಿದೆ. ನಾನು ಇಲ್ಲಿ ಅವ್ರನ್ನೇ ಕೇಳಬೇಕು ಅನ್ನೋಂಥ ಇದ್ರ ಬಗ್ಗೆ ಮಾಹಿತಿ ಕೇಳಬೇಕು ಅಂತ ಬಂದಿದ್ದೆ. ಆದರೆ ಅವರಿಲ್ಲ, ಇವ್ರು ಯಾರೋ ಇದೇ ಕಚೇರಿಯವ್ರು ಬಂದಿದ್ದಾರೆ. ಅವ್ರನ್ನ ಪರಿಚಯ ಮಾಡ್ತಾ ಈ ವಿಚಾರವಾಗಿ ಅವ್ರ ಗಮನಕ್ಕೆ ಏನಾದ್ರು ಗೊತ್ತಿದೆಯಾ ಅನ್ನೋದನ್ನ ಕೇಳೋಣ. ಗೊತ್ತಿಲ್ಲ ಅಂದ್ರೆ ಇದೇ ಸಂದರ್ಭದಲ್ಲಿ ಕಳೆದ 2-3 ವರ್ಷಗಳಿಂದ ಆಗ್ತಾ ಇರುವಂಥ ಅರ್ಜಿ ಕೊಟ್ಟಿರುವಂಥದ್ದು ಮತ್ತೆ ಅಣ್ಕೊಳ ಗ್ರಾಮಕ್ಕೆ ಸಂಬಂಧಪಟ್ಟಂಗೆ ಈ ಅರ್ಜಿ ವಿಚಾರವಾಗಿ ಏನಾದ್ರು ಮಾಹಿತಿ ಗೊತ್ತಿದೆಯಾ ಅಂತದನ್ನ ಅವ್ರ ಮೇಲಧಿಕಾರಿಗಳಿಗೆ ಕೇಳಿ ನಮಗೆ ತಿಳಿಸ್ಲಿ. ನಾವು ಟಪಾಲ್ ಸೆಕ್ಷನ್ ಅಲ್ಲ, ಈಗ ಇವ್ರು ಇಲ್ಲ ಅಂತಂದ್ರೆ ನಾವು ಮನವಿ ಮ್ಯಾನೇಜರ್ ಯಾರು ಅವರು ಈಗ ಇಒ ಇಲ್ಲ ಅಂತ ಬೇರೆ ಯಾರಿದ್ದಾರೆ ಮ್ಯಾನೇಜರ್ ಕರೀರಿ ಅವ್ರನ್ನ. ಅವ್ರದ್ದೇನೋ ಮುಂದಕ್ಕೆ ಹೋಗ್ಬೇಕಂತ. ಅದಕ್ಕೆ ಅಲ್ಲ, ಅವ್ರು ಮುಂದಕ್ಕೆ ಹೋಗ್ಬೇಕಂತ ಆಚೆ ಬರೋದು ಅರ್ಜಿ ನೀವು ಕೊಟ್ಟರೆ ಅಲ್ಲಣ್ಣ. ಈಗ ಅವ್ರು ಆಚೆ ಬರೋದು ಅಂತ ಏನಕ್ಕೆ ಚೇರ್ ಬಿಡ್ತಾರಂತ ಏನೋ ಬಿಟ್ಟೋಗ್ಬಿಟ್ಟಿದೆ ಅಂತ ಚೇರ್ ಅವ್ರಿಗೆ ಬಂದಂತವ್ರು ಏನು ಆಚೆಗಡೆ ನಿಂತ್ಕೊಂಡು ಕಾಯ್ಬೇಕಂತ. ಈ ಥರದಲ್ಲಿ ಕಳೆದ ಬಾರಿ ನಾವು ಬಂದ ಸಂದರ್ಭದಲ್ಲಿ ಲೈವ್ ಮಾಡಂಗಿಲ್ಲ ಅನ್ನೋ ಥರದಲ್ಲಿ ಒಂದಷ್ಟು ಮೆರೀತಿದ್ರು. ಅಂದರೆ ಆಡಳಿತ ಏನಿದೆ ನಮ್ಮದು ಅಧಿಕಾರಿ ಅನ್ನೋಂಥ ದುರಂಕಾರ ದರ್ಪ ತೋರಿಸ್ತಾ ಇದ್ರು. ಆ ಸಂದರ್ಭಕ್ಕೆ ನಾವು ಒಳಗೆ ಹೋಗೋದು ಬೇಡ, ಅವರೇ ಈಚೆಗೆ ಬಂದ್ಬಿಟ್ಟು ಅವ್ರ ಒಂದು ದರ್ಶನವನ್ನ ಫೇಸ್ಬುಕ್ ಲೈವ್ ಮುಖಾಂತರ ನಾವು ಕೇಳುವಂಥ ಏನಿದೆ ಸಮಸ್ಯೆಗೆ ಒಂದಷ್ಟು ವಿಚಾರ ಕೊಡಲಿ ಅಂತ ನಾವೇ ಇಲ್ಲಿಗೆ ಕರೀತಾ ಇದ್ರು ಸಹ ಬಂದಿಲ್ಲ. ಇವರು ಟಪಾಲ್ ಸೆಕ್ಷನಲ್ಲಿ ಬಂದಿದ್ದಾರಂತೆ. ಟಪಾಲ್ ಸೆಕ್ಷನಲ್ಲಿ ಕೊಟ್ಟೋಗೋ ಥರದಲ್ಲಿ ಇದ್ರೆ ನಾವು ಅರ್ಜಿನ ಅಲ್ಲೇ ಕೊಟ್ಟು ನಾವು ಹೋಗ್ಬೋದಿತ್ತು. ನೋಡೋಣ, ಯಾರೋ ಇನ್ಚಾರ್ಜ್ ಇದೆ ಅಂತ ಹೇಳ್ತಾ ಇದ್ದಾರೆ, ಅವ್ರನ್ನ ಬರಲಿ, ಅದೆಷ್ಟೊತ್ತಿಗೆ ಬರ್ತಾರೋ ಬರಲಿ. ನಮಸ್ಕಾರ ಬಂಧುಗಳೇ. ಮಳವಳ್ಳಿ ತಾಲೂಕಿನ ಎಲ್ಲ ಯುವಕರು ಯುವತಿಯರು ಜನರು ಎಲ್ಲ ಗಮನಿಸಬೇಕು. ಏನು ನಡೀತಾ ಇದೆ ತಾಲೂಕು ಕಚೇರಿಗಳಲ್ಲಿ, ಏನು ನಡೀತಾ ಇದೆ ತಹಸೀಲ್ದಾರ್ ಆಫೀಸ್ಗಳಲ್ಲಿ, ಏನು ನಡೀತಾ ಇದೆ ಗ್ರಾಮ ಪಂಚಾಯತಿಗಳಲ್ಲಿ, ಏನು ನಡೀತಾ ಇದೆ ಅನ್ನೋದನ್ನ ತುಂಬ ನೀವು ನೋಡಿ ತಿಳ್ಕೋಬೇಕು. ಇವತ್ತು ಪ್ರಶ್ನೆ ಮಾಡೋದು, ನ್ಯಾಯ ಕೇಳೋದು ಎಷ್ಟು ಕಷ್ಟ ಇದೆ ಅಂತ ನೀವು ನೋಡ್ತಾ ಇರಿ. ಇವತ್ತು 10:30 ಆಗಿದೆ, ಇನ್ನೂ ಬಂದಿಲ್ಲ. ಅವ್ರು ಹೇಳ್ತಾರೆ ಮೀಟಿಂಗ್ ಹೋಗ್ರಂತೆ. ಅದಾಯ್ತು, ಅವ್ರಿಲ್ಲ ಅಂದ್ರೆ ಇನ್ನೊಬ್ಬರು ಇನ್ಚಾರ್ಜ್ ಕೊಟ್ಟು ಹೋಗ್ಬೇಕಲ್ಲ. ಈ ಸಾರ್ವಜನಿಕರ ಅರ್ಜಿ ಬಂದು ಯಾರು ಕೊಡಬೇಕು? ಆ ಟಪಾಲ್ ಸೆಕ್ಷನ್ ಹೋದರೆ ಅವರು ಆರಾಮಾಗಿ 10:30 ಆದ್ರೂ ಈಚೆ ನಿಂತು ಇವಾಗ ಬರ್ತಾ ಇದ್ದಾರೆ. ಇನ್ನು ಇನ್ಚಾರ್ಜ್ ಯಾರು ಅವ್ರಿಗೆ ಮಾಹಿತಿ ಇಲ್ಲ. ಯಾರು ತಗೋಬೇಕು, ಸಾರ್ವಜನಿಕರು ಬಂದರೆ ನಾವು ಯಾವ ರೀತಿ ರೆಸ್ಪಾನ್ಸ್ ಮಾಡಬೇಕು ಅನ್ನೋದು ತಾಲೂಕು ಆಫೀಸ್ ಇರೋದು. ಇಲ್ಲಿ ಮಳವಳ್ಳಿ ತಾಲೂಕು ಆಫೀಸ್ ಇರೋಲ್ಲಿ ಯಾವ ರೀತಿ ಸಾರ್ವಜನಿಕರಿಗೆ ರೆಸ್ಪಾನ್ಸ್ ಮಾಡಬೇಕು ಅನ್ನೋದು ಒಬ್ಬರೂ ಗೊತ್ತಿಲ್ಲ. ಇನ್ನೂ ಎಲ್ಲ ಆಫೀಸ್ಗಳು ಚೇರ್ಗಳೆಲ್ಲ ಖಾಲಿ, ಎಲ್ಲ ಸಿಬ್ಬಂದಿಗಳು ಮಾತ್ರ ಇದ್ದಾರೆ. ಅಲ್ಲಿ ಚೇರ್ಗಳೆಲ್ಲ ಖಾಲಿ ಅಂದ್ರೆ ಎಲ್ಲಿ ಹೋಗಿದ್ದಾರೆ ಇವರೆಲ್ಲ ಏನು ಅನ್ಕೊಂಡ್ಬಿಟ್ಟಿದ್ದಾರೆ ಅಧಿಕಾರ ಅಂದರೆ 10 ಗಂಟೆಯಿಂದ 4 ಗಂಟೆ ಇರೋದೇ 6 ಅವರ್ ಮತ್ತು 8 ಅವರ್. ಲಂಚ್ ಬ್ರೇಕ್ ಎಲ್ಲ ಕಳೆದ್ರೆ ಕರೆಕ್ಟ್ 6 ಅವರ್ ಡ್ಯೂಟಿ ಇದೆ. 6 ಅವರ್ಲಿ ಇವರು ಸಾರ್ವಜನಿಕರು ಸಿಗಲ್ವಲ್ಲ. ಸಾರ್ವಜನಿಕರ ಸಮಸ್ಯೆಗಳು ಯಾರು ತಗೊಂಡು ಹೋಗ್ಕೊಡ್ಬೇಕು? ಸ್ಥಳೀಯವಾದ ಆಡಳಿತ ವರ್ಗಗಳು ಇವೆಲ್ಲ ಈ ರೀತಿ ಮಾಡ್ತಾ ಇದ್ರೆ ಜನಗಳ ಸಮಸ್ಯೆಗಳಲ್ಲಿ ಯಾವ ರೀತಿ ಬಗೆಹರಿಸಬೇಕು? ನಮ್ಮ KRS ಪಕ್ಷದಿಂದ ನಾವೇ ಹೋರಾಟ ಮಾಡಿ ನಾವೇ ಅರ್ಜಿಗಳು ಕೊಟ್ಟರು ನಮ್ಮವೇ ಅರ್ಜಿಗಳಿಗೆ ಇನ್ನೂ ವಿಲೇವಾರಿ ಆಗಿಲ್ಲ. ಅದ್ರ ಬಗ್ಗೆ ಮಾಹಿತಿಗಳು ಗೊತ್ತಿಲ್ಲ. ಏನೋ ಕಾಟಾಚಾರಕ್ಕೆ ಏನೋ ಮಾಡಬೇಕು ಮಾಡ್ತಾರೆ. ನಾವು ಲೈವ್ ಮಾಡೋಕೆ ಹೋದರೆ ಲೈವ್ ಮಾಡಬೇಡಿ ಅಂತ ಬೇರೆ ದರ್ಪ ತೋರೋದು ಶ್ರೀನಿವಾಸನವರು. ಇವಾಗ ನಿಮ್ಮ ಕೊನೆಯಾಗಿಲ್ಲ, ನಿಮ್ಮ ಅವತಾರಗಳು ನಾವು ಜನಗಳು ತೋರಿಸ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನೀವು ಏನು ಅನ್ಕೊಳ್ತೀವಿ, ನಿಮ್ಮ ಅಧಿಕಾರ ನೀವೇನು ಮಾಡ್ತೀರಿ ಅದರ ಅಧಿಕಾರ ಸಂವಿಧಾನಕ್ಕೆ ನೀವು ಏನು ಮಾಡಬೇಕು, ಜನರಿಗೆ ಅಧಿಕಾರ ಯಾವ ರೀತಿ ಮಾಡಬೇಕು ಅನ್ನೋ ನಾವು ತಿಳಿಸ್ತೀವಿ. ಅದಕ್ಕೋಸ್ಕರ ನಾವು ಚಾಲೆಂಜ್ ಮಾಡಿ KRS ಪಕ್ಷನ ಮಳವಳ್ಳಿ ತಾಲೂಕಿನಂತ ಕಟ್ತಾ ಇದ್ದೀವಿ. ಇದೇ 27ರಂದು ನಾವು ಎದ್ದೇಳು ಕನ್ನಡಿಗ KRS ಪಕ್ಷ ಸೇರ್ಬ ಎಂಬ ಬೃಹತ್ ಮಟ್ಟದ ಅಭಿಯಾನ ಮಳವಳ್ಳಿ ತಾಲೂಕಿನಲ್ಲಿ ಹಮ್ಮಿಕೊಳ್ತಾ ಇದ್ವಿ. ನೀವು ವಿಜಯನಗರ ತಾಲೂಕು ಪಂಚಾಯತಿಯಲ್ಲಿ, ಮಳವಳ್ಳಿಯಲ್ಲಿ ತಾಲೂಕು ಪಂಚಾಯತಿಯಲ್ಲಿ ಮತ್ತು ಎಲ್ಲೇ ಆದ್ರೂ ಈಗ ತೊಂದರೆ ಆಗಿದ್ರೆ ಪ್ರತಿಯೊಬ್ಬರು ಬಂದು ನೀವು ಅವತ್ತು 27ನೇ ತಾರೀಕು ಬೃಹತ್ ಹೋರಾಟ ಅಂದ್ಕೊಂಡು ಮತ್ತು ಸರಸ್ವತಿ ಅಭಿಯಾನ ಹಮ್ಮಿಕೊಳ್ತಾ ಇದ್ದೀವಿ. 27ನೇ ತಾರೀಕು ದಯವಿಟ್ಟು ಮಳವಳ್ಳಿ ತಾಲೂಕಿನ ಜನತೆ ಬಂದು ನಮಗೆ ಸಪೋರ್ಟ್ ಮಾಡಿ ಸದಸ್ಯತೆ ತಗೊಂಡು ಈ ರೀತಿ ಎಲ್ಲಿ ಅನ್ಯಾಯ ಆಗ್ತದೆ ಅಲ್ಲಿ ಪ್ರಶ್ನೆ ಮಾಡುವ ಮುಖಾಂತರ ಅಧಿಕಾರಿಗಳನ್ನು ಕೆಲಸ ಮಾಡಿಸುವಂಥ ಕೆಲಸವನ್ನು ಮಾಡಬೇಕು. ಇಲ್ಲಾಂದರೆ ಹುಟ್ಟು ಕುಲ್ಗೆಟಾಗಿದೆ. ಇವಾಗಲೇ ತಹಸೀಲ್ದಾರ್ಗಳು ಟೈಮ್ ಸಿಗಲ್ಲ, PDOಗಳು ಟೈಮ್ ಸಿಗಲ್ಲ. ಹೇಳಿದ್ರೆ 7 ಇನ್ಚಾರ್ಜು 3 ಇನ್ಚಾರ್ಜು ಅಲ್ಲವರೇ ಇಲ್ಲವ್ರೆ ಅಂತಾರೆ ಹೊರತು ಮತ್ತು ಇಲ್ಲಿ ಏನು ಬಿಟ್ಕೊಂಡ್ರೆ ಇಲ್ಲಿ ಹೆಂಗೆ ಸಂಬಳ ತಗೋತಾ ಇದ್ದಾರೆ? 10ರಿಂದ 4 ಗಂಟೆ ಟೈಮಿಂಗ್ಸಲ್ಲಿ ಇವ್ರು ಸಾರ್ವಜನಿಕರು ಸಿಗಲ್ಲ ಅಂದರೆ ಇವ್ರು ಎಲ್ಲಿ ಹೋಗ್ತಾ ಇದ್ದಾರೆ? ಅಲ್ಲಿ ಇನ್ಚಾರ್ಜ್ ಇಲ್ಲಿ ಇರೋರು ಏನು ಮಾಡಬೇಕು? ಇವ್ರು ಎಲ್ಲರೂ ಜನಗಳು ಹುಡುಕ್ಬೇಕಾ? ಇಲ್ಲಿ ಜನಗಳು ಹುಡುಕೊಂಡು ಈ ಅಧಿಕಾರಿಗಳು ಹೋಗ್ಬೇಕಾ ಅನ್ನೋದನ್ನ ಪ್ರಶ್ನೆ ಮಾಡಬೇಕಿದೆ. ನೋಡಿ ಇವಾಗ ಬರ್ತಿದ್ರು ಸರ್ ಏನಾಯ್ತು? ಈ ರೀತಿ ಇದೆ, ನೋಡೋಣ ಏನೇನು ಮಾಡ್ತಾರೆ, ಯಾವ ರೀತಿ ಇದೆ.